ಸ್ನೇಹಿತರೆ ನಮಸ್ಕಾರ. ವೆಲ್ಕಮ್ ಟು ಶಶಿ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಭಾರತದ ಸಾಂವಿಧಾನಿಕ ಸಂಸ್ಥೆಗಳು, ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ಇದರಲ್ಲಿ ಈಗ ನಾವು ಚುನಾವಣಾ ಆಯೋಗ, ಎಲೆಕ್ಷನ್ ಕಮಿಷನ್, ಇದರ ಬಗ್ಗೆ ಇನ್ ಡೆಪ್ತ್ ಆಗಿ ಎಲ್ಲ ಎಕ್ಸಾಮ್ಸ್ಗೂ ಸಹಾಯ ಆಗೋ ರೀತಿ ನೋಡ್ತಾ ಹೋಗೋಣ. ಸ್ನೇಹಿತರೆ ನೋಡಿ, ಪ್ರಜಾಪ್ರಭುತ್ವದಲ್ಲಿ ಅತ್ಯಂತ ಪ್ರಮುಖವಾದಂತಹ ಪ್ರಕ್ರಿಯೆ ಯಾವುದು ಅಂದರೆ ಚುನಾವಣೆ, ಎಲೆಕ್ಷನ್, ಹೌದಲ್ವಾ? ಯಾಕಂದರೆ ಜನರು ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡೋದು ಚುನಾವಣೆಯ ಮೂಲಕನೇ. ಆದರೆ ಚುನಾವಣೆ ಸರಿಯಾಗಿ ನ್ಯಾಯವಾಗಿ ನಡಿಬೇಕು, ಹೌದಲ್ವಾ? ಮೋಸ ಆಗಬಾರ್ದು, ಮನಿ ಪವರ್ ಜಾಸ್ತಿ ಆಗಬಾರ್ದು, ರೂಲಿಂಗ್ ಪಾರ್ಟಿ ಮಿಸ್ಯೂಸ್ ಮಾಡ್ಕೊಬಾರ್ದು. ಇವೆಲ್ಲವನ್ನ ಕಂಟ್ರೋಲ್ ಮಾಡೋಕೆ, ನಿಯಂತ್ರಿಸೋಕೆ ಸಂವಿಧಾನ ಒಂದು ಸ್ವತಂತ್ರ ಸಂಸ್ಥೆಯನ್ನು ನಿರ್ಮಾಣ ಮಾಡಿದೆ. ಅದೇ ಚುನಾವಣಾ ಆಯೋಗ, ಎಲೆಕ್ಷನ್ ಕಮಿಷನ್. ಓಕೆ, ಭಾರತದಲ್ಲಿ 2 ರೀತಿಯ ಎಲೆಕ್ಷನ್ ಕಮಿಷನ್ಗಳು ಇದ್ದಾವೆ. ಮೊದಲನೆಯದು ಸಂವಿಧಾನದ ವಿಧಿ 324 ಅಡಿಯಲ್ಲಿ ಬರೋ ಕೇಂದ್ರ ಚುನಾವಣಾ ಆಯೋಗ, ಸೆಂಟ್ರಲ್ ಎಲೆಕ್ಷನ್ ಕಮಿಷನ್. ಹಾಗೆ ಎರಡನೆಯದು ವಿಧಿ 243 ಇದರ ಅಡಿಯಲ್ಲಿ ಬರೋ ರಾಜ್ಯ ಚುನಾವಣಾ ಆಯೋಗ, ಸ್ಟೇಟ್ ಎಲೆಕ್ಷನ್ ಕಮಿಷನ್. ಓಕೆ, ಈ ಕೇಂದ್ರ ಚುನಾವಣಾ ಆಯೋಗ ದೇಶ ಮಟ್ಟದ ಚುನಾವಣೆಗಳನ್ನು ನೋಡಿಕೊಂಡ್ರೆ, ಈ ರಾಜ್ಯ ಚುನಾವಣಾ ಆಯೋಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನೋಡ್ಕೊಳ್ಳುತ್ತೆ. ಓಕೆ, ಇವತ್ತು ನಾವು ಈ ಚುನಾವಣಾ ಆಯೋಗಗಳ ಬಗ್ಗೆ ಭಾರತ ಸಂವಿಧಾನದ ಪರ್ಸ್ಪೆಕ್ಟಿವಲ್ಲಿ ಇದರ ರಚನೆ ಹೇಗಿರುತ್ತೆ, ಇದರ ಅಧಿಕಾರಗಳು ಏನು, ಕಾರ್ಯಗಳು ಏನು, ಹೀಗೆ ಎಲ್ಲ ರೀತಿ ಇನ್ ಡೆಪ್ತ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಬನ್ನಿ, ಲೆಟ್ಸ್ ಬಿಗಿನ್. ಭಾರತದ ಚುನಾವಣಾ ಆಯೋಗವು ಸಂವಿಧಾನದ 324ನೇ ವಿಧಿಯ ಅಡಿಯಲ್ಲಿ ಸ್ವತಂತ್ರ ಅಧಿಕಾರಗಳೊಂದಿಗೆ ಭಾರತದಲ್ಲಿ ಮುಕ್ತ, ನ್ಯಾಯಸಮ್ಮತ ಮತ್ತು ಪಾರದರ್ಶಕ ಚುನಾವಣೆಗಳನ್ನು ನಡೆಸುವ ಶಾಶ್ವತ ಮತ್ತು ಸ್ವತಂತ್ರ ಸಾಂವಿಧಾನಿಕ ಸಂಸ್ಥೆಯಾಗಿದೆ. ನೋಡಿ, ಎಲೆಕ್ಷನ್ ಕಮಿಷನ್ ಅನ್ನೋದು ಟೆಂಪ್ರವರಿ ಬಾಡಿ ಅಲ್ಲ, ಇದೊಂದು ಪರ್ಮನೆಂಟ್ ಸಾಂವಿಧಾನಿಕ ಸಂಸ್ಥೆಯಾಗಿದೆ. ಹಾಗೆ ಗೌರ್ಮೆಂಟ್ನ ಇನ್ಫ್ಲೂಯೆನ್ಸ್ ಇಲ್ಲದೆ ಕೆಲಸ ಮಾಡೋ ಇಂಡಿಪೆಂಡೆಂಟ್ ಬಾಡಿ. ಓಕೆ, ಇದರ ಮುಖ್ಯ ಕೆಲಸ ಏನಂದರೆ ಫ್ರೀ ಎಲೆಕ್ಷನ್ ನಡೆಸೋದು, ಅಂದರೆ ಜನರು ಯಾರ ಭಯನೂ ಇಲ್ದಲೆ ವೋಟ್ ಹಾಕಬೇಕು. ಹಾಗೆ ಎಲ್ಲ ಪಕ್ಷಗಳಿಗೂ ಸಮಾನ ಅವಕಾಶ ನೀಡೋದು, ಚುನಾವಣೆಗಳಲ್ಲಿ ಮೋಸ ಆಗದಂಗೆ ನೋಡ್ಕೊಳ್ಳೋದು ಈ ಚುನಾವಣಾ ಆಯೋಗದ ಪ್ರಮುಖ ಕೆಲಸಗಳು. ಓಕೆ, ಈ ಕ್ರಿಕೆಟ್ ಮ್ಯಾಚಲ್ಲಿ ಅಂಪೈರ್ ಇರ್ತಾರೆ ಗೊತ್ತಾ? ಅಂಪೈರ್ಗಳು ನ್ಯೂಟ್ರಲ್ ಆಗಿ ಇರ್ತಾರೆ, ಯಾವ ಟೀಮ್ಗೂ ಸಪೋರ್ಟ್ ಮಾಡ್ದಲೆ ಡಿಸಿಷನ್ನ ಪ್ರಾಪರ್ ಆಗಿ ತಗೋತಾರೆ. ಅದೇ ರೀತಿ ಚುನಾವಣಾ ಆಯೋಗ ನ್ಯೂಟ್ರಲ್ ಆಗಿ ಕೆಲಸ ಮಾಡುತ್ತೆ. ಓಕೆ, ಭಾರತ ಸಂವಿಧಾನದ 324ನೇ ವಿಧಿಯು ಕೇಂದ್ರ ಚುನಾವಣಾ ಆಯೋಗಕ್ಕೆ ಭಾರತದ ರಾಷ್ಟ್ರಪತಿ ಚುನಾವಣೆ, ಉಪರಾಷ್ಟ್ರಪತಿ ಚುನಾವಣೆ, ರಾಜ್ಯಸಭಾ ಚುನಾವಣೆ, ಲೋಕಸಭಾ ಚುನಾವಣೆ, ವಿಧಾನಸಭಾ ಚುನಾವಣೆ, ವಿಧಾನ ಪರಿಷತ್ ಚುನಾವಣೆಗಳ ಮೇಲ್ವಿಚಾರಣೆ, ನಿರ್ದೇಶನ ಮತ್ತು ನಿಯಂತ್ರಣದ ಅಧಿಕಾರವನ್ನು ನೀಡಿದೆ. ಸ್ನೇಹಿತರೆ, ಆರ್ಟಿಕಲ್ 324 ಎಲೆಕ್ಷನ್ ಕಮಿಷನ್ಗೆ ವಿವಿಧ ಚುನಾವಣೆಗಳನ್ನು ನಡೆಸೋದಕ್ಕೆ ಅಧಿಕಾರನ ಕೊಟ್ಟಿದೆ. ಹಾಗಾದರೆ ಎಲೆಕ್ಷನ್ ಕಮಿಷನ್ನು ಯಾವ ಚುನಾವಣೆಗಳನ್ನು ನಡೆಸುತ್ತೆ ಅಂದರೆ ರಾಷ್ಟ್ರಪತಿ ಚುನಾವಣೆ, ಉಪರಾಷ್ಟ್ರಪತಿ ಚುನಾವಣೆ, ಲೋಕಸಭೆ, ರಾಜ್ಯಸಭೆ ಚುನಾವಣೆ, ವಿಧಾನಸಭೆ ಹಾಗೆ ವಿಧಾನ ಪರಿಷತ್ ಚುನಾವಣೆಗಳನ್ನು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕಂಡಕ್ಟ್ ಮಾಡುತ್ತೆ. ಓಕೆ, ಚುನಾವಣೆಯ ಸಂಪೂರ್ಣ ನಿಯಂತ್ರಣ ಎಲೆಕ್ಷನ್ ಕಮಿಷನ್ ಹತ್ರನೇ ಇರುತ್ತೆ. ಓಕೆ, ಆದ್ದರಿಂದ ಕೇಂದ್ರ ಚುನಾವಣಾ ಆಯೋಗವು ಕೇಂದ್ರ ಮತ್ತು ರಾಜ್ಯಗಳ ಎರಡಕ್ಕೂ ಸಾಮಾನ್ಯವಾಗಿರುವ ಒಂದು ಅಖಿಲ ಭಾರತ ಸಂಸ್ಥೆಯಾಗಿದೆ. ಅಂದರೆ ಇದು ಸೆಂಟ್ರಲ್ ಗೌರ್ಮೆಂಟ್ಗೆ ಮಾತ್ರ ಸಂಬಂಧಪಟ್ಟ ಸಂಸ್ಥೆ ಅಲ್ಲ, ಸ್ಟೇಟ್ ಎಲೆಕ್ಷನ್ಸ್ಗಳನ್ನು ಕೂಡ ಇದೇ ಕೇಂದ್ರ ಚುನಾವಣಾ ಆಯೋಗ ನೋಡ್ಕೊಳ್ಳುತ್ತೆ. ಆದ್ರಿಂದ ಇದನ್ನ ಅಖಿಲ ಭಾರತ ಸಂಸ್ಥೆ ಅಂತ ಕರೀತಾರೆ. ಓಕೆ, ಇಷ್ಟು ಅರ್ಥ ಆಗಿದೆ ಅನ್ಕೊಂತೀನಿ. ಮುಂದೆ ನೋಡೋಣ. ಈಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದರ ಬಗ್ಗೆ ಬೇಸಿಕ್ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಎಕ್ಸಾಮ್ಸ್ನಲ್ಲಿ ಡೈರೆಕ್ಟಾಗಿ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿ, ಭಾರತ ಗಣರಾಜ್ಯ ಆಗೋದಕ್ಕಿಂತ ಒಂದು ದಿನ ಮುಂಚೆನೆ ಎಲೆಕ್ಷನ್ ಕಮಿಷನ್ ಸ್ಥಾಪನೆ ಆಯಿತು, 1950 ಜನವರಿ 25. ಆದ್ರಿಂದ ಜನವರಿ 25 ನ್ಯಾಷನಲ್ ವೋಟರ್ಸ್ ಡೇ, ರಾಷ್ಟ್ರೀಯ ಮತದಾರರ ದಿನವನ್ನಾಗಿ ಆಚರಿಸ್ತಾರೆ. ಓಕೆ, ಇದರ ಕೇಂದ್ರ ಕಚೇರಿ ನವದೆಹಲಿಯ ನಿರ್ವಾಚನ ಸದನ. ಓಕೆ, ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ, ಆ ಕಟ್ಟಡದ ಹೆಸರು ನಿರ್ವಾಚನ ಸದನ. ಓಕೆ, ಈ ಎಲೆಕ್ಷನ್ ಕಮಿಷನ್ನ ಉದ್ದೇಶ ಏನಂದರೆ ದೇಶದಲ್ಲಿ ನಿರ್ಭಯ ಮತ್ತು ಪಾರದರ್ಶಕ ಚುನಾವಣೆಯನ್ನು ನಡೆಸೋದು ಇದರ ಉದ್ದೇಶ ಆಗಿದೆ. ಈ ಆಯೋಗದ ಸಂರಚನೆ ಹೇಗಿದೆ ಅಂದರೆ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರು ಇರ್ತಾರೆ, ಹಾಗೆ 2 ಆಯುಕ್ತರು ಇರ್ತಾರೆ. ಇದರ ಬಗ್ಗೆ ಡೀಟೇಲ್ ಆಗಿ ಮುಂದಿನ ಸ್ಲೈಡಲ್ಲಿ ನೋಡೋಣ. ಈ ಕೇಂದ್ರ ಚುನಾವಣಾ ಆಯೋಗದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರು ಸುಕುಮಾರ್ ಸೇನ್ ಆಗಿದ್ರೆ, ಪ್ರಸ್ತುತವಾಗಿ 26ನೇ ಮುಖ್ಯ ಚುನಾವಣಾ ಆಯುಕ್ತರಾಗಿ ಶ್ರೀ ಜ್ಞಾನೇಶ್ ಕುಮಾರ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ.
ಇದು ಚೇಂಜ್ ಆಗ್ತಾ ಇರುತ್ತೆ, ನೀವು ಅಪ್ಡೇಟ್ ಮಾಡ್ಕೊಬೇಕು. ಓಕೆ, ಇಷ್ಟು ಕೂಡ ಚುನಾವಣಾ ಆಯೋಗದ ಬೇಸಿಕ್ ಡೀಟೇಲ್ಸ್ ಆಗಿತ್ತು. ಮುಂದೆ ನೋಡೋಣ. ಈಗ ಎಲೆಕ್ಷನ್ ಕಮಿಷನ್ ಹೇಗೆ ರಚನೆ ಆಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸಂವಿಧಾನದ 324ನೇ ವಿಧಿಯು ಚುನಾವಣಾ ಆಯೋಗದ ರಚನೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಪ್ರಾವಧಾನಗಳನ್ನು ನೀಡಿದೆ. ಏನೇನು ನೋಡಿ. ಚುನಾವಣಾ ಆಯೋಗವು ಮುಖ್ಯ ಚುನಾವಣಾ ಆಯುಕ್ತರನ್ನು ಮತ್ತು ರಾಷ್ಟ್ರಪತಿಗಳು ಕಾಲಕಾಲಕ್ಕೆ ಗೊತ್ತುಪಡಿಸಬಹುದಾದ ಸಂಖ್ಯೆಯ ಇತರ ಚುನಾವಣಾ ಆಯುಕ್ತರನ್ನು ಒಳಗೊಂಡಿದೆ. ನೋಡಿ, ಸಂವಿಧಾನದಲ್ಲಿ ಎಕ್ಸಾಕ್ಟ್ ನಂಬರ್ಸ್ನ ಫಿಕ್ಸ್ ಮಾಡಿಲ್ಲ. ರಾಷ್ಟ್ರಪತಿಗೆ ಬೇಕಾದಷ್ಟು ಆಯುಕ್ತರನ್ನ ನೇಮಕ ಮಾಡೋ ಪವರ್ ಇದೆ. ಆದರೆ ಪ್ರಾಕ್ಟಿಕಲ್ ಆಗಿ ಈಗ ಒಬ್ರು ಚೀಫ್ ಎಲೆಕ್ಷನ್ ಕಮಿಷನರ್ ಇರ್ತಾರೆ, ಹಾಗೆ ಇಬ್ರು ಎಲೆಕ್ಷನ್ ಕಮಿಷನರ್ಸ್ ಇರ್ತಾರೆ. ಓಕೆ, ಆದರೆ ಮೂಲತಃ ಈ ಚುನಾವಣಾ ಆಯೋಗ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರನ್ನು ಹೊಂದಿತ್ತು. ಆದರೆ ಅಕ್ಟೋಬರ್ 1993ರಿಂದ ಇದು 3 ಸದಸ್ಯರ ಸಂಸ್ಥೆಯಾಗಿದೆ. ಅಂದರೆ ಇನಿಷಿಯಲಿ ಈ ಚುನಾವಣಾ ಆಯೋಗ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರನ್ನ ಮಾತ್ರ ಹೊಂದಿತ್ತು. ಆದರೆ 1993ರ ಅಕ್ಟೋಬರ್ನಿಂದ ಈ ಚುನಾವಣಾ ಆಯೋಗ 3 ಮೆಂಬರ್ ಬಾಡಿ ಆಯಿತು. ಓಕೆ, ರಾಷ್ಟ್ರಪತಿಗಳು ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರ ಚುನಾವಣಾ ಆಯುಕ್ತರನ್ನ ನೇಮಿಸುತ್ತಾರೆ. ಎಲೆಕ್ಷನ್ ಕಮಿಷನರ್ಸ್ನ ಅಪಾಯಿಂಟ್ ಮಾಡೋದು ರಾಷ್ಟ್ರಪತಿಗಳು. ಓಕೆ, ರಾಷ್ಟ್ರಪತಿಗಳು ಇತರ ಚುನಾವಣಾ ಆಯುಕ್ತರನ್ನು ನೇಮಿಸಿದಾಗ ಮುಖ್ಯ ಚುನಾವಣಾ ಆಯುಕ್ತರು ಆಯೋಗದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ. ಅಂದರೆ ಮುಖ್ಯ ಚುನಾವಣಾ ಆಯುಕ್ತರು ಚುನಾವಣಾ ಆಯೋಗದ ಅಧ್ಯಕ್ಷ, ಚೇರ್ಮನ್ ಆಗಿರ್ತಾರೆ. ರಾಷ್ಟ್ರಪತಿಗಳು ತಮಗೆ ಅಗತ್ಯವೆನಿಸಿದಾಗ ಚುನಾವಣಾ ಆಯೋಗಕ್ಕೆ ಸಹಾಯ ಮಾಡಲು ಚುನಾವಣಾ ಆಯೋಗದ ಸಮಾಲೋಚನೆಯ ನಂತರ ವೆರಿ ಇಂಪಾರ್ಟೆಂಟ್ ಪ್ರಾದೇಶಿಕ ಆಯುಕ್ತರನ್ನು ನೇಮಿಸಬಹುದು. ಸ್ನೇಹಿತರೆ, ಭಾರತ ದೇಶ ದೊಡ್ಡ ದೇಶ, ಹೌದಲ್ವಾ? ಕೆಲವೊಮ್ಮೆ ಎಲೆಕ್ಷನ್ಸ್ನ ಮ್ಯಾನೇಜ್ ಮಾಡೋಕ್ಕೆ ಎಕ್ಸ್ಟ್ರಾ ಆಫೀಸರ್ಸ್ ಬೇಕಾಗ್ತಾರೆ. ಆಗ ರಾಷ್ಟ್ರಪತಿಗಳು ಎಲೆಕ್ಷನ್ ಕಮಿಷನ್ನ ಸಲಹೆ ಪಡ್ಕೊಂಡು ರೀಜನಲ್ ಕಮಿಷನರ್ಸ್ನ ನೇಮಕ ಮಾಡ್ತಾರೆ, ಪ್ರಾದೇಶಿಕ ಆಯುಕ್ತರನ್ನ ನೇಮಕ ಮಾಡ್ತಾರೆ. ಓಕೆ, ಇವರ ಕೆಲಸ ಏನಂದರೆ ಎಲೆಕ್ಷನ್ನ ಕಂಡಕ್ಟ್ ಮಾಡೋಕ್ಕೆ ಸಹಾಯ ಮಾಡೋದು. ಓಕೆ, ಸಂಸತ್ತು ಮಾಡಿದ ಕಾನೂನಿಗೆ ಒಳಪಟ್ಟು ಚುನಾವಣಾ ಆಯುಕ್ತರ ಮತ್ತು ಪ್ರಾದೇಶಿಕ ಆಯುಕ್ತರುಗಳ ಸೇವಾ ಷರತ್ತುಗಳು ಮತ್ತು ಅಧಿಕಾರ ಅವಧಿಯನ್ನು ರಾಷ್ಟ್ರಪತಿಗಳು ನಿರ್ಧರಿಸುತ್ತಾರೆ. ಅಂದರೆ ಎಲೆಕ್ಷನ್ ಕಮಿಷನರ್ಸ್ಗಳ ಸ್ಯಾಲ್ರಿ ಆಗಿರ್ಬೋದು, ಫೆಸಿಲಿಟೀಸ್ ಆಗಿರ್ಬೋದು, ಅವರ ಅಧಿಕಾರಾವಧಿ ಹಾಗೂ ಸೇವಾ ಷರತ್ತುಗಳನ್ನು ಡಿಸೈಡ್ ಮಾಡೋದು ವೆರಿ ಇಂಪಾರ್ಟೆಂಟ್ ಭಾರತದ ರಾಷ್ಟ್ರಪತಿಗಳು. ಆದರೆ ಆ ಕಾನೂನುಗಳನ್ನು ಮಾಡೋದು ಸಂಸತ್ತಾಗಿರುತ್ತೆ. ಓಕೆ, ಅರ್ಥ ಆಗಿದೆ ಅನ್ಕೊಂತೀನಿ. ಸ್ನೇಹಿತರೆ ನೋಡಿ, ಇಷ್ಟು ನೆನ್ಪಿಟ್ಕೊಳ್ಳಿ. ವಿಧಿ 324 ಚುನಾವಣಾ ಆಯೋಗದ ರಚನೆ ಬಗ್ಗೆ ಹೇಳುತ್ತೆ. ಈ ಚುನಾವಣಾ ಆಯೋಗದಲ್ಲಿ ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರು ಇರ್ತಾರೆ, ಹಾಗೆ ಇಬ್ಬರು ಚುನಾವಣಾ ಆಯುಕ್ತರು ಇರ್ತಾರೆ, ಹಾಗೆ ಇವರಿಗೆ ಸಹಾಯ ಮಾಡೋಕ್ಕೆ ಪ್ರಾದೇಶಿಕ ಆಯುಕ್ತರು ಕೂಡ ಇರ್ತಾರೆ. ಇವರನ್ನೆಲ್ಲ ನೇಮಕ ಮಾಡೋದು ಭಾರತದ ರಾಷ್ಟ್ರಪತಿಗಳು ಆಗಿರ್ತಾರೆ. ಹಾಗೆ ಇವರೆಲ್ಲರ ಸೇವಾ ಷರತ್ತುಗಳು ಮತ್ತು ಅಧಿಕಾರ ಅವಧಿಯನ್ನು ರಾಷ್ಟ್ರಪತಿಗಳು ನಿರ್ಧಾರ ಮಾಡ್ತಾರೆ. ಆದರೆ ಅದು ಸಂಸತ್ತು ಮಾಡಿದ ಕಾನೂನಿಗೆ ಒಳಪಟ್ಟಿರುತ್ತೆ. ಓಕೆ, ಮುಂದೆ ನೋಡೋಣ. ಚುನಾವಣಾ ಆಯೋಗದ ರಚನೆ ಬಗ್ಗೆ ನೋಡಿದ್ವಿ. ಈಗ ಮುಖ್ಯ ಚುನಾವಣಾ ಆಯುಕ್ತರು ಹಾಗೆ ಇಬ್ಬರು ಚುನಾವಣಾ ಆಯುಕ್ತರ ಇವರ ಬಗ್ಗೆ ಸ್ವಲ್ಪ ಇಂಪಾರ್ಟೆಂಟ್ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ನೋಡಿ, ಚೀಫ್ ಎಲೆಕ್ಷನ್ ಕಮಿಷನರ್ ಆಗಲಿ, ಎಲೆಕ್ಷನ್ ಕಮಿಷನರ್ಸ್ ಆಗಲಿ, ಎಲ್ಲರೂ ಕೂಡ ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ, ಅಪಾಯಿಂಟ್ ಮಾಡ್ತಾರೆ. ಓಕೆ, ಹಾಗೇನೆ ಇವರಿಗೆ ಪ್ರಮಾಣ ವಚನ ಬೋಧನೆ ಮಾಡೋದು ಕೂಡ ರಾಷ್ಟ್ರಪತಿಗಳೇ. ಚೀಫ್ ಎಲೆಕ್ಷನ್ ಕಮಿಷನರ್ ಹಾಗೆ ಎಲೆಕ್ಷನ್ ಕಮಿಷನರ್ ಅಪಾಯಿಂಟ್ಮೆಂಟ್ ಆದ ನಂತರ ರಾಷ್ಟ್ರಪತಿಗಳ ಮುಂದೆ ಓತ್ ತಗೊಳ್ತಾರೆ. ಕಾನ್ಸ್ಟಿಟ್ಯೂಷನ್ಗೆ ಲಾಯಲ್ ಆಗಿ ಇರ್ತೀವಿ ಅಂತ ಪ್ರಾಮಿಸ್ ಮಾಡ್ತಾರೆ. ಓಕೆ, ಈಗ ರಾಜೀನಾಮೆ ವಿಷಯಕ್ಕೆ ಬಂದರೆ ಇವರು ತಮ್ಮ ಅಧಿಕಾರಾವಧಿ ಮುಗಿಯೋ ಮುಂಚೆನೆ ಅಂದರೆ ಎನಿ ಟೈಮ್ ರಿಸೈನ್ ಮಾಡ್ಬೋದು. ಭಾರತದ ರಾಷ್ಟ್ರಪತಿಗಳಿಗೆ ರೆಸಿಗ್ನೇಷನ್ ಲೆಟರ್ ಕೊಡೋದ್ರ ಮೂಲಕ ರಿಸೈನ್ ಮಾಡ್ಬೋದು. ಓಕೆ, ಹಾಗೆಯೇ ಇವರ ಅಧಿಕಾರಾವಧಿ 6 ವರ್ಷಗಳು ಅಥವಾ 65 ವರ್ಷ, ಯಾವುದು ಮೊದಲು ಬರುತ್ತೋ ಅದು ಅಪ್ಲೈ ಆಗುತ್ತೆ. ಓಕೆ, ಈಗ ವೇತನ ಮತ್ತು ಸವಲತ್ತು ವಿಷಯಕ್ಕೆ ಬಂದರೆ ಮುಖ್ಯ ಆಯುಕ್ತರು ಮತ್ತು ಆಯುಕ್ತರು ಸಮಾನ ಅಧಿಕಾರ ಹೊಂದಿರುತ್ತಾರೆ ಮತ್ತು ಸಮಾನ ವೇತನ ಪಡೆಯುತ್ತಾರೆ. ಇಂಪಾರ್ಟೆಂಟ್ ನೋಡಿ, ಚೀಫ್ ಎಲೆಕ್ಷನ್ ಕಮಿಷನರ್ ಮಾತ್ರ ಪವರ್ಫುಲ್ ಅಂತ ಅಲ್ಲ, ಇನ್ನುಳಿದ ಎಲೆಕ್ಷನ್ ಕಮಿಷನರ್ಸ್ ಕೂಡ ಆಲ್ಮೋಸ್ಟ್ ಈಕ್ವಲ್ ಪವರ್ಸ್ ಇರ್ತವೆ. ಹಾಗೇನೆ ಈಕ್ವಲ್ ಸ್ಯಾಲ್ರಿ ಕೂಡ ಇರುತ್ತೆ. ಓಕೆ, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೆ ಸಮಾನವಾದ ವೇತನ, ಭತ್ಯೆ ಮತ್ತು ಇತರ ಸವಲತ್ತುಗಳನ್ನು ಪಡೆಯುತ್ತಾರೆ. ಅಂದರೆ ಈ ಮುಖ್ಯ ಆಯುಕ್ತರಿಗೂ ಹಾಗೂ ಆಯುಕ್ತರಿಗೆ ಸಿಗೋ ಸ್ಯಾಲ್ರಿ ಆಗಿರ್ಬೋದು, ಅಲೋಯನ್ಸ್ ಆಗಿರ್ಬೋದು, ಹಾಗೆ ಫೆಸಿಲಿಟೀಸ್ ಆಗಿರ್ಬೋದು, ಇಷ್ಟು ಕೂಡ ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಸಿಗೋ ಅಷ್ಟೇ ಸಿಗುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ಕೇಂದ್ರ ಸಂಚಿತ ನಿಧಿಯಿಂದ ವೇತನ ಮತ್ತು ಪಿಂಚಣಿ ಸೌಲಭ್ಯ ಪಡೆಯುತ್ತಾರೆ.
ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ, ಇದರಿಂದ ಇವರಿಗೆ ಸ್ಯಾಲ್ರಿ ಬರುತ್ತೆ. ಓಕೆ, ಈಗ ಈ ಚುನಾವಣಾ ಆಯೋಗದಲ್ಲಿ 3 ಜನ ಇರ್ತಾರೆ ಅಲ್ವಾ. ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರು, ಹಾಗೆ 2 ಚುನಾವಣಾ ಆಯುಕ್ತರು ಅಲ್ವಾ. ಏನಾದರೂ ಡಿಸಿಷನ್ ತಗೋಬೇಕಾದ್ರೆ ಭಿನ್ನಾಭಿಪ್ರಾಯ ಬಂದರೆ ಏನು ಮಾಡ್ತಾರೆ ನೋಡಿ. ಮುಖ್ಯ ಆಯುಕ್ತರು ಮತ್ತು ಆಯುಕ್ತರ ನಡುವೆ ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ ಭಿನ್ನಾಭಿಪ್ರಾಯ ಉಂಟಾದರೆ ಬಹುಮತದ ಆಧಾರದ ಮೇಲೆ ನಿರ್ಧಾರ ಕೈಗೊಳ್ಳಲಾಗುತ್ತದೆ. ಸ್ನೇಹಿತರೆ ನೋಡಿ, ಇಂಪಾರ್ಟೆಂಟ್ ಇದು. ಈ 3 ಸದಸ್ಯರ ನಡುವೆ ಒಪಿನಿಯನ್ ಡಿಫ್ರೆನ್ಸ್ ಬಂದರೆ ವೋಟಿಂಗ್ ಮಾಡ್ಕೋತಾರೆ. ಮೆಜಾರಿಟಿ ಬಂದಂಥ ಡಿಸಿಷನ್ನು ಫೈನಲ್ ಆಗುತ್ತೆ. ಅಂದರೆ ಒಂದು ಡಿಸಿಷನ್ಗೆ 2 ಸದಸ್ಯರು ವೋಟ್ ಹಾಕಿದ್ರೆ ಆ ಡಿಸಿಷನ್ ಫೈನಲ್ ಆಗುತ್ತೆ ಅಂತ. ಓಕೆ, ಇಷ್ಟು ಅರ್ಥ ಆಗಿದೆ ಅನ್ಕೊಂತೀನಿ. ಮುಂದೆ ನೋಡೋಣ. ಈಗ ಮುಖ್ಯ ಆಯುಕ್ತರನ್ನ ತೆಗೆದುಹಾಕುವ ವಿಧಾನ, ಪದಚ್ಯುತಿ ಅಂದರೆ ಮುಖ್ಯ ಆಯುಕ್ತರನ್ನ ತಮ್ಮ ಕೆಲಸದಿಂದ ರಿಮೂವ್ ಮಾಡೋಕೆ ಪ್ರೊಸೀಜರ್ ಏನಿದೆ ಅಂತ ನೋಡ್ತಾ ಹೋಗೋಣ. ಭಾರತದ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನ ತೆಗೆದುಹಾಕುವ ವಿಧಾನವನ್ನೇ ಅನುಸರಿಸಿ ತೆಗೆದುಹಾಕಲಾಗುತ್ತದೆ. ಅಂದರೆ ಸುಪ್ರೀಂ ಕೋರ್ಟ್ ಜಡ್ಜನ್ನು ರಿಮೂವ್ ಮಾಡೋಕೆ ಏನು ಪ್ರೊಸೀಜರ್ ಇದೆಯೋ ಅದೇ ಪ್ರೊಸೀಜರ್ನೇ ಚುನಾವಣಾ ಮುಖ್ಯ ಆಯುಕ್ತರನ್ನ ರಿಮೂವ್ ಮಾಡೋಕೆ ಫಾಲೋ ಮಾಡ್ತಾರೆ. ಹಾಗಾದರೆ ಏನದು ಪ್ರೊಸೀಜರು ನೋಡಿ. ಸಂಸತ್ತಿನಲ್ಲಿ ಬಹುಮತದಿಂದ ಅಂಗೀಕರಿಸಿದ ನಿರ್ಣಯದ ಆಧಾರದ ಮೇಲೆ ಭಾರತದ ರಾಷ್ಟ್ರಪತಿಗಳು ಮುಖ್ಯ ಆಯುಕ್ತರನ್ನ ಹುದ್ದೆಯಿಂದ ತೆಗೆದುಹಾಕುತ್ತಾರೆ. ಓಕೆ, ವೆರಿ ಇಂಪಾರ್ಟೆಂಟ್ ಇದು ನೋಡಿ. ಸುಮ್ಮನೆ ಈಸಿಯಾಗಿ ಮುಖ್ಯ ಆಯುಕ್ತರನ್ನ ತೆಗೆದುಹಾಕೋಕ್ಕಾಗಲ್ಲ. ಪಾರ್ಲಿಮೆಂಟ್ನಲ್ಲಿ ಬಹುಮತ ಬಂದರೆ ಮಾತ್ರ ರಾಷ್ಟ್ರಪತಿಗಳು ಮುಖ್ಯ ಆಯುಕ್ತರನ್ನ ಹುದ್ದೆಯಿಂದ ತೆಗಿತಾರೆ. ಓಕೆ, ಹಾಗಾದ್ರೆ ಚುನಾವಣಾ ಆಯುಕ್ತರು ಮತ್ತು ಪ್ರಾದೇಶಿಕ ಆಯುಕ್ತರನ್ನ ತೆಗೆದುಹಾಕುವ ವಿಧಾನ ಏನಿದೆ ನೋಡಿ. ಚುನಾವಣಾ ಆಯುಕ್ತರು ಮತ್ತು ಪ್ರಾದೇಶಿಕ ಆಯುಕ್ತರುಗಳನ್ನ ಮುಖ್ಯ ಚುನಾವಣಾ ಆಯುಕ್ತರೊಂದಿಗೆ ಚರ್ಚೆ ಮಾಡಿ ರಾಷ್ಟ್ರಪತಿಗಳು ರಿಮೂವ್ ಮಾಡ್ತಾರೆ. ನೋಡಿ, ಇಲ್ಲಿ ರಾಷ್ಟ್ರಪತಿಗಳು ಒಬ್ಬಂಟಿಯಾಗಿ ಡಿಸಿಷನ್ ತಗೊಳ್ಳೋ ಆಗಿಲ್ಲ. ಮುಖ್ಯ ಚುನಾವಣಾ ಆಯುಕ್ತರ ಸಲಹೆ ಕೂಡ ಕಡ್ಡಾಯ. ಓಕೆ, ಹಾಗಾದ್ರೆ ಇವರ ಸೇವಾ ನಿಯಮಗಳು ಏನೇನು ನೋಡಿ. ಆಯೋಗದ ಮುಖ್ಯ ಆಯುಕ್ತರು ಮತ್ತು ಆಯುಕ್ತರು ಹಾಗೂ ಪ್ರಾದೇಶಿಕ ಆಯುಕ್ತರ ಸೇವಾ ನಿಯಮಗಳನ್ನು ಸಂಸತ್ತು ಪಾರ್ಲಿಮೆಂಟ್ ನಿರ್ಧರಿಸುತ್ತದೆ. ನೋಡಿ, ಸೇವಾ ನಿಯಮಗಳು ಅಂದರೆ ಸ್ಯಾಲ್ರಿ, ಅಲೋಯನ್ಸಸ್ಸು, ಲೀವ್ಸು, ಇವರಿಗೆ ಸಿಗಬೇಕಾಗಿರೋ ಫೆಸಿಲಿಟೀಸು, ಸರ್ವಿಸ್ ರೂಲ್ಸ್ಗಳು, ಇವುಗಳು ಸಂಸತ್ತು ನಿರ್ಧಾರ ಮಾಡುತ್ತೆ. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಚುನಾವಣಾ ಆಯೋಗದ ಸದಸ್ಯರು ನೇಮಕವಾದ ನಂತರ ಸೇವಾ ನಿಯಮಗಳನ್ನು ಅನುಕೂಲವಾಗುವಂತೆ ಬದಲಾಯಿಸುವಂತಿಲ್ಲ. ಅಂದರೆ ಈ ಚುನಾವಣಾ ಆಯುಕ್ತರುಗಳನ್ನು ಅಪಾಯಿಂಟ್ಮೆಂಟ್ ಮಾಡಿದ್ಮೇಲೆ ಗೌರ್ಮೆಂಟ್ ಸ್ಯಾಲ್ರಿ ಕಡಿಮೆ ಮಾಡೋದು, ಅವರಿಗೆ ಸಿಗ್ತಾ ಇದ್ದ ಫೆಸಿಲಿಟೀಸ್ಗಳನ್ನ ರಿಮೂವ್ ಮಾಡೋಕ್ಕೆ ಆಗಲ್ಲ. ಓಕೆ, ಯಾಕೆ ಹೀಗೆ ಅಂದರೆ ನೋಡಿ, ಈಗ ಒಬ್ಬ ಎಲೆಕ್ಷನ್ ಕಮಿಷನರು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಂಡ್ರೆ ಅದಕ್ಕೆ ಗೌರ್ಮೆಂಟು ಅವ್ರ ಮೇಲೆ ರಿವೆಂಜ್ಗಾಗಿ ಸ್ಯಾಲ್ರಿನ ಕಟ್ ಮಾಡಬಾರ್ದು ಅಲ್ವಾ. ಅದಕ್ಕೆ ಅಂತ ಸಂವಿಧಾನ ಈ ರೀತಿಯ ಪ್ರೊಟೆಕ್ಷನನ್ನು ಕೊಟ್ಟಿದೆ. ಓಕೆ, ಮುಂದೆ ನೋಡೋಣ. ಗಮನಿಸಬಹುದಾದ ನ್ಯೂನತೆಗಳು ಅಂದರೆ ಸ್ನೇಹಿತರೆ ನೋಡಿ, ಚುನಾವಣಾ ಆಯೋಗ ತುಂಬ ಪವರ್ಫುಲ್ ಮತ್ತು ಸ್ವತಂತ್ರ ಸಂಸ್ಥೆ ಅಲ್ವಾ. ಆದರೂ ಕೂಡ ಕಾನ್ಸ್ಟಿಟ್ಯೂಷನಲ್ಲಿ ಈ ಚುನಾವಣಾ ಆಯೋಗದ ಬಗ್ಗೆ ಕೆಲವೊಂದು ನ್ಯೂನತೆಗಳು ಕೂಡ ಇದ್ದಾವೆ. ಏನು ಆ ನ್ಯೂನತೆಗಳು ನೋಡ್ತಾ ಹೋಗೋಣ. ನೋಡಿ, ಚುನಾವಣಾ ಆಯೋಗದ ಸದಸ್ಯರ ಅರ್ಹತೆಗಳನ್ನು ಅಂದರೆ ಕಾನೂನಾತ್ಮಕ ಅರ್ಹತೆ, ಶೈಕ್ಷಣಿಕ ಅರ್ಹತೆ, ಆಡಳಿತಾತ್ಮಕ ಅಥವಾ ನ್ಯಾಯಿಕ ಅರ್ಹತೆ, ಈ ಯಾವ ಅರ್ಹತೆಗಳನ್ನು ಸಂವಿಧಾನವು ಸೂಚಿಸಿಲ್ಲ. ಅಂದರೆ ಚೀಫ್ ಎಲೆಕ್ಷನ್ ಕಮಿಷನರ್ ಅಥವಾ ಎಲೆಕ್ಷನ್ ಕಮಿಷನರ್ ಆಗೋಕೆ ಯಾವ ಕ್ವಾಲಿಫಿಕೇಷನ್ಸ್ ಬೇಕು ಅಂತ ಸಂವಿಧಾನದಲ್ಲಿ ಹೇಳಿಲ್ಲ. ಫಾರ್ ಎಕ್ಸಾಂಪಲ್, ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಲಿ, ಜುಡಿಷಿಯಲ್ ಎಕ್ಸ್ಪೀರಿಯನ್ಸ್ ಆಗಲಿ, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೀರಿಯನ್ಸ್ ಆಗಲಿ ಕ್ಲಿಯರ್ ಆಗಿ ಯಾವುದನ್ನು ಮೆನ್ಷನ್ ಮಾಡಿಲ್ಲ. ಇದೊಂದು ನ್ಯೂನತೆ ಅಂತಾನೆ ಹೇಳ್ಬೋದು. ಓಕೆ, ಸಂವಿಧಾನವು ಚುನಾವಣಾ ಆಯೋಗದ ಸದಸ್ಯರು ಎಷ್ಟು ಬಾರಿ ಅಧಿಕಾರ ವಹಿಸಿಕೊಳ್ಳಬಹುದು ಎಂದು ನಿರ್ದಿಷ್ಟಪಡಿಸಿಲ್ಲ. ಅಂದರೆ ರೀಅಪಾಯಿಂಟ್ಮೆಂಟ್ ಬಗ್ಗೆ ಮೆನ್ಷನ್ ಮಾಡಿಲ್ಲ ಸಂವಿಧಾನದಲ್ಲಿ. ಈಗ ಒಬ್ಬ ಎಲೆಕ್ಷನ್ ಕಮಿಷನರು ಮತ್ತೆ ಮತ್ತೆ ಅಪಾಯಿಂಟ್ ಆಗಬಹುದಾ ಅಥವಾ ಒಂದೇ ಟರ್ಮ ಅನ್ನೋದನ್ನ ಕಾನ್ಸ್ಟಿಟ್ಯೂಷನಲ್ಲಿ ಕ್ಲಿಯರ್ ಆಗಿ ಹೇಳಿಲ್ಲ. ಓಕೆ, ಸಂವಿಧಾನವು ಅವರ ನಿವೃತ್ತಿಯ ನಂತರ ಯಾವುದೇ ಸರ್ಕಾರಿ ಹುದ್ದೆಯನ್ನು ಹೊಂದುವುದನ್ನು ನಿಷೇಧಿಸಿಲ್ಲ. ಅಂದ್ರೆ ರಿಟೈರ್ಮೆಂಟ್ ಆದ್ಮೇಲೆ ಗೌರ್ಮೆಂಟ್ ಜಾಬ್ ತೆಗೆದುಕೊಳ್ಬಾರ್ದು ಅಂತ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿಲ್ಲ. ನೋಡಿ, ಎಲೆಕ್ಷನ್ ಕಮಿಷನರು ರಿಟೈರ್ಮೆಂಟ್ ಆದ್ಮೇಲೆ ಗವರ್ನರ್ ಹುದ್ದೆ, ಅಡ್ವೈಸರ್ ಹುದ್ದೆ ಅಥವಾ ಯಾವುದಾದ್ರೂ ಕಮಿಷನ್ ಚೇರ್ಮನ್ ಈ ರೀತಿಯ ಗೌರ್ಮೆಂಟ್ ಹುದ್ದೆಗಳನ್ನು ತೆಗೆದುಕೊಳ್ಬೋದು. ಓಕೆ ಸ್ನೇಹಿತರೆ, ಇದನ್ನ ಸಂವಿಧಾನದಲ್ಲಿ ಯಾಕೆ ಮೆನ್ಷನ್ ಮಾಡಬೇಕು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಂದೆ ನೋಡೋಣ. ಅನೂಪ್ ಬರನ್ವಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ 2023. ಸ್ನೇಹಿತರೆ, ಕೇಂದ್ರ ಚುನಾವಣಾ ಆಯೋಗದ ಸ್ವಾತಂತ್ರ್ಯತೆ ಬಗ್ಗೆ ರೀಸೆಂಟ್ ಒನ್ ಮತ್ತು ವೆರಿ ಇಂಪಾರ್ಟೆಂಟ್ ಕೇಸ್ ಅಂದ್ರೆ ಅನೂಪ್ ಬರನ್ವಾಲ್ ಕೇಸ್. ಈ ಕೇಸ್ನ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅನೂಪ್ ಬರನ್ವಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣವು ಚುನಾವಣಾ ಆಯುಕ್ತರ ನೇಮಕಾತಿ ಮತ್ತು ಚುನಾವಣಾ ಆಯೋಗದ ಸ್ವಾಯತ್ತತೆಗೆ ಸಂಬಂಧಿಸಿದ
ಮಹತ್ವದ ಪ್ರಕರಣವಾಗಿದೆ. ಓಕೆ, ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸ್ವತಂತ್ರ ಮತ್ತು ನ್ಯಾಯಸಮ್ಮತ ಚುನಾವಣೆಗೆ ಚುನಾವಣಾ ಆಯೋಗ ಸ್ವಾಯತ್ತವಾಗಿರಬೇಕು ಎಂದು ತೀರ್ಪು ನೀಡಿತು. ಸ್ನೇಹಿತರೆ ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ, ಈ ಅನೂಪ್ ಬರನ್ವಾಲ್ ಕೇಸು ಎಲೆಕ್ಷನ್ ಕಮಿಷನರ್ಸ್ ಅಪಾಯಿಂಟ್ಮೆಂಟ್ ಬಗ್ಗೆ ಮತ್ತು ಎಲೆಕ್ಷನ್ ಕಮಿಷನ್ನ ಇಂಡಿಪೆಂಡೆನ್ಸ್ ಬಗ್ಗೆ ಹೇಳುತ್ತೆ. ಏನಂದ್ರೆ ಎಲೆಕ್ಷನ್ ಫ್ರೀ ಅಂಡ್ ಫೇರ್ ಆಗಿ ನಡಿಬೇಕು ಅಂದ್ರೆ ಎಲೆಕ್ಷನ್ ಕಮಿಷನ್ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಬೇಕು. ಗೌರ್ಮೆಂಟ್ ಇನ್ಫ್ಲೂಯೆನ್ಸ್ ಜಾಸ್ತಿ ಆದ್ರೆ ಡೆಮೋಕ್ರಸಿಗೆ ಅಪಾಯ ಇದೆ ಅಂತ ಇದೇ ಇಶ್ಯೂ ಈ ಅನೂಪ್ ಬರನ್ವಾಲ್ ಕೇಸ್ನಲ್ಲಿ ಡಿಸ್ಕಸ್ ಆಯಿತು. ಓಕೆ, ಈ ಕೇಸ್ನ ಹಿನ್ನೆಲೆ ಏನಂದ್ರೆ ಭಾರತ ಸಂವಿಧಾನದ ಪ್ರಕಾರ ಚುನಾವಣಾ ಆಯುಕ್ತರನ್ನು ರಾಷ್ಟ್ರಪತಿಗಳು ನೇಮಿಸುತ್ತಾರೆ, ಹೌದಲ್ವಾ? ಆದ್ರೆ ನೇಮಕಾತಿ ಕುರಿತು ಸ್ಪಷ್ಟ ಕಾನೂನು ಇರಲಿಲ್ಲ. ಇದರಿಂದ ಸರ್ಕಾರದ ಪ್ರಭಾವ ಹೆಚ್ಚಾಗಿದೆ ಎಂಬ ಆತಂಕದಿಂದ ಈ ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಅಂದ್ರೆ ನೋಡಿ, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆರ್ಟಿಕಲ್ 324 ಹೇಳೋದೇನಂದ್ರೆ ಎಲೆಕ್ಷನ್ ಕಮಿಷನರ್ಸ್ನ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ ಅಂತ, ಹೌದಲ್ವಾ? ಆದ್ರೆ ಆ ಅಪಾಯಿಂಟ್ಮೆಂಟ್ನ ಪ್ರೋಸೆಸ್ ಹೇಗಿರಬೇಕು? ಯಾರ ರೆಕಮೆಂಡೇಶನ್ ಮೇಲೆ ಅಪಾಯಿಂಟ್ಮೆಂಟ್ ಮಾಡಬೇಕು? ಸೆಲೆಕ್ಷನ್ ಕಮಿಟಿ ಇರಬೇಕಾ ಬೇಡವಾ? ಈ ರೀತಿ ಕ್ಲಿಯರ್ ಆಗಿ ಕಾನೂನು ಇರಲಿಲ್ಲ. ಇದರಿಂದ ಪ್ರಾಬ್ಲಮ್ ಏನಾಯ್ತು ಅಂದ್ರೆ ಚುನಾವಣಾ ಆಯೋಗದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ನ ಇನ್ಫ್ಲೂಯೆನ್ಸು ಹೆಚ್ಚಾಗ್ಬೋದು ಅನ್ನೋ ಡೌಟು ಕಾಡೋಕೆ ಶುರು ಆಯಿತು. ಆದ್ರಿಂದ ಈ ಮ್ಯಾಟರು ಸುಪ್ರೀಂ ಕೋರ್ಟ್ಗೆ ಹೋಯಿತು. ಓಕೆ, ಹಾಗಾದ್ರೆ ಈ ಕೇಸ್ನ ಸುಪ್ರೀಂ ಕೋರ್ಟ್ಗೆ ತಗೊಂಡು ಹೋದಂತ ಅರ್ಜಿದಾರ ಯಾರು? ನೋಡಿ, ಅನೂಪ್ ಬರನ್ವಾಲ್ ಅವರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ PIL ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಇದನ್ನ ಸಲ್ಲಿಸಿ ಚುನಾವಣಾ ಆಯುಕ್ತರ ನೇಮಕಾತಿ ಪ್ರಕ್ರಿಯೆ ಸ್ವತಂತ್ರ ಮತ್ತು ಪಾರದರ್ಶಕವಾಗಿರಬೇಕು ಅಂತ ವಾದ ಮಾಡಿದ್ರು. ಓಕೆ, ಈ ವಾದವನ್ನ ಆಲಿಸಿದಂತಹ ಸುಪ್ರೀಂ ಕೋರ್ಟು ಮಾರ್ಚ್ 2, 2023 ತೀರ್ಪು ಕೊಡ್ತು. ಏನದು ತೀರ್ಪು ಅಂದ್ರೆ ಸಂಸತ್ತು ಕಾನೂನು ಮಾಡುವವರೆಗೆ ಪ್ರಧಾನಮಂತ್ರಿ, ವಿರೋಧ ಪಕ್ಷದ ನಾಯಕ ಮತ್ತು ಮುಖ್ಯ ನ್ಯಾಯಮೂರ್ತಿಯನ್ನು ಒಳಗೊಂಡ ಸಮಿತಿ ಚುನಾವಣಾ ಆಯುಕ್ತರನ್ನ ನೇಮಿಸಬೇಕು ಎಂದು ತೀರ್ಪು ನೀಡಿತು. ನೋಡಿ, ಸುಪ್ರೀಂ ಕೋರ್ಟ್ ಹೇಳಿದ್ದು ಪಾರ್ಲಿಮೆಂಟು ಇದರ ಬಗ್ಗೆ ಪ್ರಾಪರ್ ಆಗಿ ಒಂದು ಕಾನೂನು ಮಾಡೋವರೆಗೂ ಈ ಕಮಿಟಿ ಅಪಾಯಿಂಟ್ಮೆಂಟ್ ಮಾಡಬೇಕು. ಯಾವ ಕಮಿಟಿ? ಪ್ರೈಮ್ ಮಿನಿಸ್ಟರ್, ಲೀಡರ್ ಆಫ್ ಆಪೋಸಿಷನ್, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಇಷ್ಟು ಜನ ಇರೋ ಅಂತ ಒಂದು ಕಮಿಟಿ ಚುನಾವಣಾ ಆಯುಕ್ತರನ್ನ ಅಪಾಯಿಂಟ್ ಮಾಡಬೇಕು ಅಂತ. ಯಾಕಂದ್ರೆ ಜುಡಿಷಿಯರಿ ಇನ್ವಾಲ್ವ್ಮೆಂಟ್ ಇದ್ರೆ ಗವರ್ಮೆಂಟ್ ಇನ್ಫ್ಲೂಯೆನ್ಸ್ ಕಡಿಮೆ ಆಗುತ್ತೋ ಅನ್ನೋ ಐಡಿಯಾ. ಓಕೆ, ಇದಾದ ನಂತರ ಏನಾಯ್ತು? 2023 ಕೇಂದ್ರ ಸರ್ಕಾರ ಚೀಫ್ ಎಲೆಕ್ಷನ್ ಕಮಿಷನರ್ ಅಂಡ್ ಅದರ್ ಎಲೆಕ್ಷನ್ ಕಮಿಷನರ್ಸ್ ಆಕ್ಟ್ 2023 ಅನ್ನ ಜಾರಿ ಮಾಡಿ ಈ ಕಾಯ್ದೆಯ ಪ್ರಕಾರ ಆಯ್ಕೆ ಸಮಿತಿಯಲ್ಲಿ ಮುಖ್ಯ ನ್ಯಾಯಮೂರ್ತಿಯ ಬದಲು ಕೇಂದ್ರ ಸಚಿವರನ್ನ ಸೇರಿಸಲಾಯಿತು. ಅಂದ್ರೆ 2023 ಸಂಸತ್ತು ಕಾಯ್ದೆ ತರೋದ್ರ ಮೂಲಕ ಅಪಾಯಿಂಟ್ಮೆಂಟ್ ಕಮಿಟಿಯಲ್ಲಿ ಇದ್ದಂತಹ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರನ್ನ ರಿಮೂವ್ ಮಾಡಿ ಅವರ ಬದಲಿಗೆ ಯೂನಿಯನ್ ಮಿನಿಸ್ಟರ್ ಅನ್ನ ಸೇರಿಸಿದ್ರು. ಸೊ ಈಗ ಪ್ರೆಸೆಂಟ್ ಸೆಲೆಕ್ಷನ್ ಕಮಿಟಿ ಪ್ರೈಮ್ ಮಿನಿಸ್ಟರ್, ಲೀಡರ್ ಆಫ್ ಆಪೋಸಿಷನ್, ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ ಅನ್ನ ಒಳಗೊಂಡಿದೆ. ಓಕೆ ಸ್ನೇಹಿತರೆ, ಅರ್ಥ ಆಗಿದೆ ಅನ್ಕೊಂತೀನಿ. ಮುಂದೆ ನೋಡೋಣ. ಓಕೆ ಸ್ನೇಹಿತರೆ, ಎಲೆಕ್ಷನ್ ಕಮಿಷನ್ ಮಾತ್ರ ಎಲೆಕ್ಷನ್ನ ಕಂಡಕ್ಟ್ ಮಾಡಲ್ಲ. ಅವರಿಗೆ ಸೆಂಟ್ರಲ್ ಲೆವೆಲಲ್ಲಿ ಹಾಗೆ ಸ್ಟೇಟ್ ಲೆವೆಲಲ್ಲಿ ತುಂಬಾ ಆಫೀಸರ್ಸ್ ಹೆಲ್ಪ್ ಮಾಡ್ತಾರೆ. ನೋಡಿ, ಇಲ್ಲಿ ಚುನಾವಣಾ ಆಯೋಗಕ್ಕೆ ಉಪ ಚುನಾವಣಾ ಆಯುಕ್ತರು ಸಹಾಯ ಮಾಡುತ್ತಾರೆ. ಅಂದ್ರೆ ಚೀಫ್ ಎಲೆಕ್ಷನ್ ಕಮಿಷನರ್ ಮತ್ತು ಎಲೆಕ್ಷನ್ ಕಮಿಷನರ್ಸ್ಗೆ ಸಪೋರ್ಟ್ ಮಾಡೋ ಸೀನಿಯರ್ ಆಫೀಸರ್ ಯಾರಂದ್ರೆ ಈ ಉಪ ಚುನಾವಣಾ ಆಯುಕ್ತರು. ಇವರು ಎಲೆಕ್ಷನ್ನ ಮ್ಯಾನೇಜ್ಮೆಂಟ್ ಕೆಲಸ, ಪ್ಲಾನಿಂಗು, ಕೋಆರ್ಡಿನೇಷನ್ ಕೆಲಸನ ನೋಡ್ಕೋತಾರೆ. ಓಕೆ, ಈ ಉಪ ಚುನಾವಣಾ ಆಯುಕ್ತರನ್ನ ನಾಗರಿಕ ಸೇವಾ ವರ್ಗದಿಂದ ನೇಮಿಸಲಾಗುತ್ತದೆ ಮತ್ತು ಅವರು ನಿಶ್ಚಿತ ಅಧಿಕಾರ ಅವಧಿಗೆ ಆಯೋಗದಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಅಂದ್ರೆ ಈ ಉಪಚುನಾವಣಾ ಆಯುಕ್ತರನ್ನ ಸಿವಿಲ್ ಸರ್ವಿಸ್ನಿಂದ ಅಪಾಯಿಂಟ್ ಮಾಡ್ತಾರೆ. ಇವರಿಗೆ ಫಿಕ್ಸ್ಡ್ ಟೆನ್ಯೂರ್ ಇರುತ್ತೆ, ಅಂದ್ರೆ ನಿರ್ದಿಷ್ಟ ಅವಧಿಗೆ ಇವರು ಕೆಲಸ ಮಾಡ್ತಾರೆ. ಓಕೆ, ಹಾಗೆ ಈ ಉಪಚುನಾವಣೆ ಆಯುಕ್ತರಿಗೆ ಕೇಂದ್ರ ಚುನಾವಣಾ ಆಯೋಗದ ಕಾರ್ಯಾಲಯದಲ್ಲಿ ನಿಯೋಜಿಸಲಾದ ಕಾರ್ಯದರ್ಶಿಗಳು, ಜಂಟಿ ಕಾರ್ಯದರ್ಶಿಗಳು, ಉಪ ಕಾರ್ಯದರ್ಶಿಗಳು ಮತ್ತು ಅಧೀನ ಕಾರ್ಯದರ್ಶಿಗಳು ಸಹಾಯ ಮಾಡ್ತಾರೆ. ಯಾರಿಗೆ? ಉಪಚುನಾವಣಾ ಆಯುಕ್ತರಿಗೆ. ಓಕೆ, ಇಷ್ಟು ಸೆಂಟ್ರಲ್ ಲೆವೆಲ್ ಆಯಿತು. ಈಗ ಸ್ಟೇಟ್ ಲೆವೆಲಲ್ಲಿ ನೋಡೋದಾದರೆ ರಾಜ್ಯ ಮಟ್ಟದಲ್ಲಿ ಚುನಾವಣಾ ಆಯೋಗಕ್ಕೆ ಮುಖ್ಯ ಚುನಾವಣಾ ಅಧಿಕಾರಿ ಸಹಾಯ ಮಾಡ್ತಾರೆ. ಅಂದರೆ ಪ್ರತಿಯೊಂದು ರಾಜ್ಯದಲ್ಲೂ ಒಬ್ಬ ಮುಖ್ಯ ಚುನಾವಣಾ ಅಧಿಕಾರಿ, ಚೀಫ್ ಎಲೆಕ್ಷನ್ ಆಫೀಸರ್ ಇರ್ತಾರೆ. ಇವರು ಸ್ಟೇಟ್ ಎಲೆಕ್ಷನ್ಸ್ನ ಮ್ಯಾನೇಜ್ಮೆಂಟ್ ಮತ್ತು ಕೋಆರ್ಡಿನೇಷನ್ನ ನೋಡ್ಕೋತಾರೆ. ಓಕೆ, ಇವರನ್ನ ಅಂದರೆ ಮುಖ್ಯ ಚುನಾವಣಾ ಅಧಿಕಾರಿಯನ್ನ ಮುಖ್ಯ ಚುನಾವಣಾ ಆಯುಕ್ತರು ರಾಜ್ಯ ಸರ್ಕಾರದ ಜೊತೆ ಸಮಾಲೋಚನೆ ಮಾಡಿ ನೇಮಕ ಮಾಡ್ತಾರೆ. ಓಕೆ, ಈ ಮುಖ್ಯ ಚುನಾವಣಾ ಅಧಿಕಾರಿಯ ಕೆಳ ಹಂತದಲ್ಲಿ ಜಿಲ್ಲಾಧಿಕಾರಿಗಳು,
ಜಿಲ್ಲಾ ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಇವರು ಜಿಲ್ಲೆಯ ಪ್ರತಿ ಮತಕ್ಷೇತ್ರಕ್ಕೆ ಚುನಾವಣಾ ಅಧಿಕಾರಿಯನ್ನು ಮತ್ತು ಪ್ರತಿ ಮತಗಟ್ಟೆಗೆ ಅಧ್ಯಕ್ಷ ಅಧಿಕಾರಿಯನ್ನ ನೇಮಿಸುತ್ತಾರೆ. ಅಂದ್ರೆ ಡಿಸ್ಟಿಕ್ ಲೆವೆಲ್ನಲ್ಲಿ ಜಿಲ್ಲಾಧಿಕಾರಿ ಡಿಸ್ಟಿಕ್ ಎಲೆಕ್ಷನ್ ಆಫೀಸರ್ ಆಗಿ ಕೆಲಸ ಮಾಡ್ತಾರೆ. ಇವರ ಕೆಲಸ ಏನಂದ್ರೆ ಪ್ರತಿ ಕಾನ್ಸ್ಟಿಟ್ಯೂಯೆನ್ಸಿಗೆ ರಿಟರ್ನಿಂಗ್ ಆಫೀಸರ್ನ ಅಪಾಯಿಂಟ್ ಮಾಡ್ತಾರೆ, ಹಾಗೆ ಪ್ರತಿ ಪೋಲಿಂಗ್ ಬೂತ್ಗೆ ಪ್ರಿಸೈಡಿಂಗ್ ಆಫೀಸರ್ನ ಅಪಾಯಿಂಟ್ ಮಾಡ್ತಾರೆ. ಓಕೆ, ಮುಂದೆ ನೋಡೋಣ. ಕೇಂದ್ರ ಚುನಾವಣಾ ಆಯೋಗದ ಅಧಿಕಾರಗಳು ಮತ್ತು ಕಾರ್ಯಗಳು. ಸ್ನೇಹಿತರೆ ನೋಡಿ, ಈಗ ಚುನಾವಣಾ ಆಯೋಗದ ಮೇನ್ ಡ್ಯೂಟಿ ಏನಂದ್ರೆ ಎಲೆಕ್ಷನ್ ಅನ್ನ ಕಂಡಕ್ಟ್ ಮಾಡೋದು, ಹೌದಲ್ವಾ? ಅದ್ರ ಜೊತೆಗೆ ಹಲವಾರು ಪವರ್ಸ್ ಕೂಡ ಈ ಚುನಾವಣಾ ಆಯೋಗಕ್ಕೆ ಇದೆ. ಓಕೆ, ಹಾಗಾದ್ರೆ ಇದರ ಕಾರ್ಯಗಳು ಮತ್ತು ಅಧಿಕಾರಗಳನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮತದಾರರ ಪಟ್ಟಿ ಸಿದ್ಧತೆ, ಪರಿಷ್ಕರಣೆಗಳ ಪರಿಶೀಲನೆ ಮತ್ತು ನಿರ್ದೇಶನ. ಅಂದ್ರೆ ಈ ಕೇಂದ್ರ ಚುನಾವಣಾ ಆಯೋಗ ವೋಟರ್ ಲಿಸ್ಟ್ ನ ಪ್ರಿಪೇರ್ ಮಾಡುತ್ತೆ ಮತ್ತೆ ರಿವೈಸ್ ಕೂಡ ಮಾಡುತ್ತೆ. ಯಾರ್ಯಾರು ವೋಟ್ ಹಾಕ್ಬೋದು ಅನ್ನೋ ಅಫಿಷಿಯಲ್ ಲಿಸ್ಟ್ ಅನ್ನ ಎಲೆಕ್ಷನ್ ಕಮಿಷನ್ ತಯಾರಿಸುತ್ತೆ. ಓಕೆ, ಇದನ್ನ ಎಲೆಕ್ಟೋರಲ್ ರೋಲ್ ಅಂತ ಕರೀತಾರೆ. ಓಕೆ, ಚುನಾವಣಾ ಆಯೋಗದ ಕೆಲಸ ಏನಂದ್ರೆ ಹೊಸ ವೋಟರ್ನ ಸೇರಿಸೋದು, ಡೆಡ್ ಪರ್ಸನ್ಸ್ ನ ರಿಮೂವ್ ಮಾಡೋದು, ವೋಟರ್ ಲಿಸ್ಟ್ ನಲ್ಲಿ ಕರೆಕ್ಷನ್ಸ್ ಏನಾದ್ರು ಇದ್ರೆ ಅದನ್ನ ಸರಿ ಮಾಡೋದು. ಓಕೆ, ಮುಂದೆ ನೋಡೋಣ. ರಾಷ್ಟ್ರೀಯ ಪಕ್ಷಗಳಿಗೆ ಮಾನ್ಯತೆ ನೀಡುವುದು ಮತ್ತು ರಾಜಕೀಯ ಪಕ್ಷಗಳಿಗೆ ಚುನಾವಣಾ ಚಿಹ್ನೆ ನೀಡುವುದು, ಹಾಗೆ ಈ ಸಂಬಂಧ ಉಂಟಾಗುವ ವಿವಾದಗಳನ್ನು ಕೂಡ ಇತ್ಯರ್ಥಪಡಿಸುವುದು. ಅಂದ್ರೆ ಯಾವ ಪಾರ್ಟಿ ನ್ಯಾಷನಲ್ ಪಾರ್ಟಿ ಆಗಬೇಕು, ಯಾವ ಪಾರ್ಟಿ ಸ್ಟೇಟ್ ಪಾರ್ಟಿ ಆಗಬೇಕು, ಇದನ್ನ ಡಿಸೈಡ್ ಮಾಡೋದು ಎಲೆಕ್ಷನ್ ಕಮಿಷನ್. ಹಾಗೆ ಈ ಪಕ್ಷಗಳಿಗೆ ಚಿಹ್ನೆಗಳನ್ನ, ಸಿಂಬಲ್ಸ್ನ ಅಲೌಟ್ ಮಾಡೋದು ಕೂಡ ಎಲೆಕ್ಷನ್ ಕಮಿಷನ್ನ ಕೆಲಸ ಆಗಿದೆ. ಹಾಗೆ ಡಿಸ್ಪ್ಯೂಟ್ಸ್ ಕೂಡ ಸೆಟ್ಲ್ ಮಾಡುತ್ತೆ. ಯಾವ ರೀತಿ ಅಂದ್ರೆ ಈಗ ಒಂದು ಪಾರ್ಟಿ ಸ್ಪ್ಲಿಟ್ ಆದ್ರೆ ಸಿಂಬಲ್ ಯಾರಿಗೆ ಅನ್ನೋ ಡಿಸ್ಪ್ಯೂಟ್ ಬಂದ್ರೆ ಎಲೆಕ್ಷನ್ ಕಮಿಷನ್ ಡಿಸೈಡ್ ಮಾಡುತ್ತೆ ಅದನ್ನ. ಓಕೆ, ಚುನಾವಣಾ ವ್ಯವಸ್ಥೆಗೆ ಸಂಬಂಧಿಸಿದ ವಿವಾದಗಳನ್ನು ವಿಚಾರಣೆ ನಡೆಸಲು ಅಧಿಕಾರಿಗಳನ್ನು ನೇಮಿಸುವುದು. ಈಗ ಚುನಾವಣೆಗಳಲ್ಲಿ ಕಂಪ್ಲೇಂಟ್ಸ್ ಬಂದರೆ, ಮಾಲ್ ಪ್ರಾಕ್ಟೀಸ್ ಆಗಿದ್ರೆ, ವೈಲೆನ್ಸ್ ಆಗಿದ್ರೆ, ಫೇಕ್ ವೋಟಿಂಗ್ ನಡೆದಿದ್ರೆ ಇವುಗಳನ್ನು ಎನ್ಕ್ವೈರಿ ಮಾಡೋ ಆಫೀಸರ್ಸ್ಗಳನ್ನು ಎಲೆಕ್ಷನ್ ಕಮಿಷನ್ ಅಪಾಯಿಂಟ್ ಮಾಡುತ್ತೆ. ಓಕೆ, ಚುನಾವಣಾ ನೀತಿ ಸಂಹಿತೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸುವುದು. ಅಂದರೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್, ಚುನಾವಣಾ ನೀತಿ ಸಂಹಿತೆಯನ್ನ ಚುನಾವಣಾ ಆಯೋಗ ಇಂಪ್ಲಿಮೆಂಟ್ ಮಾಡುತ್ತೆ. ಎಲೆಕ್ಷನ್ ಡೇಟ್ ಅನೌನ್ಸ್ ಆದಮೇಲೆ ಚುನಾವಣಾ ನೀತಿ ಸಂಹಿತೆ ಜಾರಿ ಮಾಡ್ತಾರೆ. ನೋಡಿ, ಚುನಾವಣಾ ನೀತಿ ಸಂಹಿತೆ ಅಂದ್ರೆ ಗೌರ್ಮೆಂಟ್ನ ನ್ಯೂ ಸ್ಕೀಮ್ಸ್ನ ಅನೌನ್ಸ್ ಮಾಡಬಾರ್ದು, ಪಬ್ಲಿಕ್ ಮನಿ ಮಿಸ್ಯೂಸ್ ಮಾಡಬಾರ್ದು, ಹೇಟ್ ಸ್ಪೀಚಸ್ನ ಕೊಡಬಾರ್ದು, ಇವೆಲ್ಲ ರೂಲ್ಸು ಈ ಚುನಾವಣಾ ನೀತಿ ಸಂಹಿತೆಯಲ್ಲಿ ಬರ್ತವೆ. ಓಕೆ, ನೆಕ್ಸ್ಟ್, ಸಂಸತ್ ಸದಸ್ಯರ ಅನರ್ಹತೆಗೆ ಸಂಬಂಧಿಸಿದಂತೆ ರಾಷ್ಟ್ರಪತಿಗಳಿಗೆ ಸಲಹೆ ನೀಡುವುದು. ನೋಡಿ, ಸಂಸತ್ ಸದಸ್ಯರ ಅಂದ್ರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ನ ಡಿಸ್ಕ್ವಾಲಿಫೈ ಮಾಡಬೇಕಾ ಬೇಡವಾ ಅನ್ನೋ ಇಶ್ಯೂ ಬಂದಾಗ ಪ್ರೆಸಿಡೆಂಟ್ ಫೈನಲ್ ಡಿಸಿಷನ್ ತಗೊಳ್ತಾರೆ. ಆದರೆ ಎಲೆಕ್ಷನ್ ಕಮಿಷನ್ನ ಅಡ್ವೈಸ್ನ ಆಧಾರವಾಗಿ ಇಟ್ಕೊಂಡು ಡಿಸಿಷನ್ಸ್ನ ರಾಷ್ಟ್ರಪತಿಗಳು ತಗೊಳ್ತಾರೆ. ಓಕೆ, ಅದೇ ರೀತಿ ರಾಜ್ಯಗಳಲ್ಲಿ ರಾಜ್ಯ ಶಾಸನ ಸಭೆಗಳ ಸದಸ್ಯರ ಅನರ್ಹತೆಗೆ ಸಂಬಂಧಿಸಿದಂತೆ ರಾಜ್ಯಪಾಲರಿಗೆ ಸಲಹೆ ನೀಡುತ್ತೆ ಚುನಾವಣೆ ಆಯೋಗ. ಓಕೆ, ಚುನಾವಣಾ ಅಕ್ರಮಗಳನ್ನು ತಡೆಗಟ್ಟುವುದು, ಚುನಾವಣಾ ಅಕ್ರಮಗಳು ಸಂಭವಿಸಿದಾಗ ಚುನಾವಣೆಯನ್ನು ರದ್ದುಗೊಳಿಸುವುದು ಚುನಾವಣಾ ಆಯೋಗದ ಕೆಲಸ. ಓಕೆ, ಇಷ್ಟೆಲ್ಲ ಪವರ್ಸು ಚುನಾವಣಾ ಆಯೋಗಕ್ಕೆ ಇದೆ. ಮುಂದೆ ನೋಡೋಣ. ಚುನಾವಣಾ ಆಯೋಗದ ಇನ್ನಷ್ಟು ಅಧಿಕಾರಗಳನ್ನು ನೋಡ್ತಾ ಹೋಗೋಣ. ಚುನಾವಣೆಗಳನ್ನು ನಡೆಸಲು ಅಗತ್ಯವಾದ ಸಿಬ್ಬಂದಿಯನ್ನು ಕೋರಲು ರಾಷ್ಟ್ರಪತಿ ಮತ್ತು ರಾಜ್ಯಪಾಲರನ್ನು ವಿನಂತಿಸುವುದು. ನೋಡಿ, ದೇಶದಲ್ಲಿ ಎಲೆಕ್ಷನ್ ಕಂಡಕ್ಟ್ ಮಾಡೋಕೆ ಲಕ್ಷಾಂತರ ಸಿಬ್ಬಂದಿಗಳು ಬೇಕಾಗ್ತಾರೆ. ಟೀಚರ್ಸು, ಗೌರ್ಮೆಂಟ್ ಎಂಪ್ಲಾಯೀಸು, ಪೊಲೀಸ್ ಆಫೀಸರ್ಸು ಇವರನ್ನೆಲ್ಲ ಎಲೆಕ್ಷನ್ ಡ್ಯೂಟಿಗೆ ಬಳಸ್ಕೊಳ್ತಾರೆ. ಇದರಿಂದಾಗಿ ಎಲೆಕ್ಷನ್ ಕಮಿಷನ್ ಪ್ರೆಸಿಡೆಂಟ್ಗೆ ಹಾಗೆ ಗವರ್ನರ್ಗೆ ರಿಕ್ವೈರ್ಡ್ ಸಿಬ್ಬಂದಿಗಳನ್ನು ಪ್ರೊವೈಡ್ ಮಾಡಿ ಅಂತ ಕೇಳಬಹುದು. ಓಕೆ, ಶಾಸನಸಭಾ ಹುದ್ದೆಗೆ ಸದಸ್ಯರ ಸ್ಥಾನ ತೆರವಾದಾಗ 6 ತಿಂಗಳೊಳಗಾಗಿ ಆ ಸ್ಥಾನಕ್ಕೆ ಉಪಚುನಾವಣೆಗಳನ್ನು ನಡೆಸುವುದು. ಅಂದರೆ ಬೈ ಎಲೆಕ್ಷನ್ ನಡೆಸೋದು. ನೋಡಿ, MLA ಅಥವಾ MP ಡೆತ್ ಆದರೆ ಅಥವಾ ರೆಸಿಗ್ನೇಷನ್ ಕೊಟ್ಟರೆ, ಡಿಸ್ಕ್ವಾಲಿಫೈ ಆದರೆ ಅವರ ಸೀಟ್ ವೇಕೆಂಟ್ ಆಗುತ್ತೆ. ಆಗ ಚುನಾವಣಾ ಆಯೋಗ 6 ಮಂತ್ಸ್ ಒಳಗಡೆ ಎಲೆಕ್ಷನ್ನ ನಡೆಸಬೇಕು. ಇದನ್ನ ಬೈ ಎಲೆಕ್ಷನ್ ಅಥವಾ ಉಪಚುನಾವಣೆ ಅಂತ ಕರೀತಾರೆ. ಓಕೆ, ಹಾಗೇನೆ ಈ ಚುನಾವಣಾ ಆಯೋಗ ಚುನಾವಣಾ ದಿನಾಂಕಗಳನ್ನು ಮತ್ತು ವೇಳಾಪಟ್ಟಿಗಳನ್ನು ಪ್ರಕಟಿಸುತ್ತೆ ಹಾಗೂ ಅಭ್ಯರ್ಥಿಗಳು ಸಲ್ಲಿಸಿದ ನಾಮಪತ್ರಗಳನ್ನು ಕರೆಕ್ಟ್ ಇದೆಯಾ ಅಂತ ಪರಿಶೀಲಿಸುತ್ತೆ. ಮತ ಎಣಿಕೆ ಮಾಡೋದು, ಫಲಿತಾಂಶವನ್ನು ತಡೆಹಿಡಿಯುವುದು, ಫಲಿತಾಂಶನ ಪ್ರಕಟಿಸುವುದು, ಹಾಗೆಯೇ ಮೋಸ್ಟ್ ಇಂಪಾರ್ಟೆಂಟ್ ಚುನಾವಣೆ ಮುಗಿದ ಮೇಲೆ ಸದನದ ರಚನೆಗೆ ಅಧಿಸೂಚನೆ ನೋಟಿಫಿಕೇಶನ್ ಅನ್ನು ಹೊರಡಿಸುತ್ತೆ. ಓಕೆ, ನೆಕ್ಸ್ಟ್, ಸಂಸತ್ತಿನ ಕ್ಷೇತ್ರ ಪುನರ್ವಿಂಗಡಣಾ ಆಯೋಗ ಕಾಯ್ದೆ ಡಿಲಿಮಿಟೇಷನ್ ಕಮಿಷನ್ ಆಕ್ಟ್ ಆಧಾರದ ಮೇಲೆ ದೇಶಾದ್ಯಂತ ಚುನಾವಣಾ ಕ್ಷೇತ್ರಗಳ ಪ್ರದೇಶವನ್ನು ನಿರ್ಧರಿಸುವುದು.
ಅಂದರೆ ನೋಡಿ, ಪಾಪ್ಯುಲೇಷನ್ ಜಾಸ್ತಿ ಅಥವಾ ಕಡಿಮೆ ಆದಂತೆ ಕಾನ್ಸ್ಟಿಟ್ಯೂಯೆನ್ಸಿ ಬೌಂಡ್ರೀಸ್ನ ಚೇಂಜ್ ಮಾಡಬೇಕಾಗುತ್ತೆ. ಇದನ್ನ ಡಿಲಿಮಿಟೇಷನ್ ಅಂತ ಕರೀತಾರೆ. ಎಲೆಕ್ಷನ್ ಕಮಿಷನ್ನು ಡಿಲಿಮಿಟೇಷನ್ ಕಮಿಷನ್ ಆಕ್ಟ್ ಪ್ರಕಾರ ಕಾನ್ಸ್ಟಿಟ್ಯೂಯೆನ್ಸೀಸ್ ಬೌಂಡ್ರೀಸ್ನ ಡಿಸೈಡ್ ಮಾಡುತ್ತೆ. ಓಕೆ, ಮುಂದೆ ನೋಡೋಣ. ಇನ್ನಷ್ಟು ಕಾರ್ಯಗಳನ್ನು ನೋಡ್ತಾ ಹೋಗೋಣ. ಚುನಾವಣಾ ಸಮಯದಲ್ಲಿ ರೇಡಿಯೋ ಮತ್ತು ದೂರದರ್ಶನದಲ್ಲಿ ರಾಜಕೀಯ ಪಕ್ಷಗಳ ನೀತಿಗಳ ಪ್ರಚಾರಕ್ಕಾಗಿ ಸರದಿ ಪಟ್ಟಿ ಸಿದ್ಧಪಡಿಸುವುದು. ಸ್ನೇಹಿತರೆ ನೋಡಿ, ಪೊಲಿಟಿಕಲ್ ಪಾರ್ಟೀಸ್ಗೆ ರೇಡಿಯೋ ಮತ್ತು ಟಿವಿಯಲ್ಲಿ ತಮ್ಮ ತಮ್ಮ ಯೋಜನೆಗಳನ್ನು ಪ್ರಚಾರ ಮಾಡೋ ಟೈಮ್ನ ಚುನಾವಣಾ ಆಯೋಗ ಅಲಾಟ್ ಮಾಡುತ್ತೆ. ಇದರಿಂದ ಎಲೆಕ್ಷನ್ ಟೈಮಲ್ಲಿ ದೂರದರ್ಶನ, ಆಲ್ ಇಂಡಿಯಾ ರೇಡಿಯೋ ಹೀಗೆ ಹಲವಾರು ಗೌರ್ಮೆಂಟ್ ಮೀಡಿಯಾಗಳಲ್ಲಿ ಪೊಲಿಟಿಕಲ್ ಪಾರ್ಟೀಸು ತಮ್ಮ ನೀತಿಗಳನ್ನು, ತಮ್ಮ ಮುಂದಿನ ಯೋಜನೆಗಳನ್ನು ಎಕ್ಸ್ಪ್ಲೇನ್ ಮಾಡ್ತವೆ. ಆದರೆ ಯಾರಿಗೆ ಯಾವ ಸಮಯ ಕೊಡಬೇಕು ಅನ್ನೋದನ್ನು ಮಾತ್ರ ಎಲೆಕ್ಷನ್ ಕಮಿಷನ್ ಡಿಸೈಡ್ ಮಾಡುತ್ತೆ. ನೋಡಿ, ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ ಎಲ್ಲ ಪಾರ್ಟೀಸ್ಗೂ ಈಕ್ವಲ್ ಚಾನ್ಸ್ ಸಿಗಬೇಕು. ರೂಲಿಂಗ್ ಪಾರ್ಟಿ ಮಾತ್ರ ಮೀಡಿಯಾನ ಯೂಸ್ ಮಾಡಬಾರ್ದು ಅಂತ. ಓಕೆ, 1 ವರ್ಷದ ನಂತರವೂ ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿಯನ್ನು ಮುಂದುವರಿಸಲು ರಾಷ್ಟ್ರಪತಿ ಆಳ್ವಿಕೆಯಲ್ಲಿ ಚುನಾವಣೆ ನಡೆಸಬಹುದೇ ಎಂದು ರಾಷ್ಟ್ರಪತಿಗೆ ಸಲಹೆ ನೀಡುವುದು ಚುನಾವಣಾ ಆಯೋಗದ ಕೆಲಸ. ನೋಡಿ, ಎಮರ್ಜೆನ್ಸಿ ಕಂಟಿನ್ಯೂ ಮಾಡಬಹುದಾ ಇಲ್ವಾ ಅನ್ನೋದ್ರ ಬಗ್ಗೆ ಪ್ರೆಸಿಡೆಂಟ್ಗೆ ಚುನಾವಣಾ ಆಯೋಗ ಅಡ್ವೈಸ್ ಕೊಡುತ್ತೆ. ಈಗ ಫಾರ್ ಎಕ್ಸಾಂಪಲ್, ಒಂದು ರಾಜ್ಯದಲ್ಲಿ ಪ್ರೆಸಿಡೆಂಟ್ ರೂಲ್ ಇದ್ದಾಗ 1 ಇಯರ್ ನಂತರ ಪ್ರೆಸಿಡೆಂಟ್ ರೂಲ್ನ ಎಕ್ಸ್ಟೆಂಡ್ ಮಾಡೋ ಮುಂಚೆ ಆ ರಾಜ್ಯದಲ್ಲಿ ಎಲೆಕ್ಷನ್ ಕಂಡಕ್ಟ್ ಮಾಡೋ ಸಿಚುಯೇಷನ್ ಇದೆಯಾ ಇಲ್ವಾ ಅನ್ನೋದನ್ನು ಎಲೆಕ್ಷನ್ ಕಮಿಷನ್ ಪರಿಶೀಲನೆ ಮಾಡಿ ರಾಷ್ಟ್ರಪತಿಗಳಿಗೆ ಸಲಹೆ ಕೊಡುತ್ತೆ. ಓಕೆ, ನೆಕ್ಸ್ಟ್, ಚುನಾವಣಾ ಉದ್ದೇಶಕ್ಕಾಗಿ ರಾಜಕೀಯ ಪಕ್ಷಗಳನ್ನು ನೋಂದಾಯಿಸಿಕೊಳ್ಳುವುದು ಮತ್ತು ಚುನಾವಣೆಯಲ್ಲಿ ಅವುಗಳ ಸಾಧನೆಯ ಆಧಾರದ ಮೇಲೆ ರಾಷ್ಟ್ರೀಯ ಅಥವಾ ರಾಜ್ಯ ಪಕ್ಷದ ಸ್ಥಾನಮಾನವನ್ನು ನೀಡುವುದು ಚುನಾವಣಾ ಆಯೋಗದ ಕೆಲಸ. ನೋಡಿ, ಹೊಸ ಪೊಲಿಟಿಕಲ್ ಪಾರ್ಟಿ ಸ್ಟಾರ್ಟ್ ಆದರೆ ಎಲೆಕ್ಷನ್ ಕಮಿಷನ್ ಹತ್ರ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕು, ಹೌದಲ್ವಾ? ಈಗ ಈ ಚುನಾವಣಾ ಆಯೋಗ ಪಕ್ಷಗಳಿಗೆ ಯಾವ ರೀತಿ ಸ್ಥಾನಮಾನ ಕೊಡುತ್ತೆ ಅಂದರೆ, ಎಲೆಕ್ಷನ್ ಪರ್ಫಾರ್ಮೆನ್ಸ್ನ ಆಧಾರವಾಗಿ ಇಟ್ಕೊಂಡು ನ್ಯಾಷನಲ್ ಪಾರ್ಟಿನ ಅಥವಾ ಸ್ಟೇಟ್ ಪಾರ್ಟಿನ ಅನ್ನೋ ಸ್ಥಾನಮಾನನ ಚುನಾವಣಾ ಆಯೋಗ ಕೊಡುತ್ತೆ. ಓಕೆ, ಇಷ್ಟು ಕೂಡ ಕೇಂದ್ರ ಚುನಾವಣಾ ಆಯೋಗದ ಅಧಿಕಾರಗಳು ಮತ್ತು ಕಾರ್ಯಗಳು. ಪ್ರತಿಯೊಂದು ಪಾಯಿಂಟ್ನ ಡೀಟೇಲ್ ಆಗಿ ಹೇಳಿದ್ದೀನಿ ಸ್ನೇಹಿತರೆ. ಮುಂದೆ ನೋಡೋಣ. ಇಲ್ಲಿವರೆಗೆ ನಾವು ಕೇಂದ್ರ ಚುನಾವಣಾ ಆಯೋಗದ ಬಗ್ಗೆ ಡೀಟೇಲ್ಡ್ ಆಗಿ ನೋಡಿದ್ವಿ. ಈಗ ರಾಜ್ಯ ಚುನಾವಣಾ ಆಯೋಗ, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಬಗ್ಗೆ ನೋಡ್ತಾ ಹೋಗೋಣ. ರಾಜ್ಯ ಚುನಾವಣಾ ಆಯೋಗ ವಿಧಿ 243 ಸ್ನೇಹಿತರೆ ನೋಡಿ, ಗಮನ ಇಟ್ಟು ಕೇಳಿ. ಈ ರಾಜ್ಯ ಚುನಾವಣಾ ಆಯೋಗ ಸ್ಥಾಪನೆ ಆಗಿರೋ ಉದ್ದೇಶ ಏನಂದ್ರೆ, ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಮುಕ್ತ ಮತ್ತು ನ್ಯಾಯಯುತ ಚುನಾವಣೆ ನಡೆಸುವ ಉದ್ದೇಶದಿಂದ, ಅಂದರೆ ಗ್ರಾಮ ಪಂಚಾಯಿತಿ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಫ್ರೀ ಆ್ಯಂಡ್ ಫೇರ್ ಆಗಿ ನಡಿಬೇಕು ಅನ್ನೋ ಉದ್ದೇಶದಿಂದ ವೆರಿ ಇಂಪಾರ್ಟೆಂಟು 1992ರ 73 ಮತ್ತು 74ನೇ ಸಾಂವಿಧಾನಿಕ ತಿದ್ದುಪಡಿ ಅನ್ವಯ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ 1993ರ ಅಡಿಯಲ್ಲಿ ರಾಜ್ಯ ಚುನಾವಣಾ ಆಯೋಗವನ್ನು 1993ರ ಮೇ 26ರಂದು ಸ್ಥಾಪಿಸಲಾಯಿತು. ಓಕೆ, 73rd and 74th Constitutional Amendment Act. Okay, under the Karnataka Panchayat Raj Act 1993, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅನ್ನ ಮೇ 26, 1993 ರಂದು ಸ್ಥಾಪನೆ ಮಾಡಿದ್ರು. ಓಕೆ, ಹಾಗಾದ್ರೆ ಈ ರಾಜ್ಯ ಚುನಾವಣಾ ಆಯೋಗದ ಕಾರ್ಯಗಳು ಏನೇನು ನೋಡ್ತಾ ಹೋಗೋಣ. 3 ಹಂತದ, ಅಂದ್ರೆ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಈ 3 ಹಂತದ ಗ್ರಾಮೀಣ ಸಂಸ್ಥೆಗಳಿಗೆ 243 ವಿಧಿಯ ಅನ್ವಯ ಚುನಾವಣೆ ನಡೆಸುತ್ತದೆ. ಓಕೆ, ಗ್ರಾಮೀಣ ಪ್ರದೇಶದ ಗ್ರಾಮ ಪಂಚಾಯತ್ತು, ತಾಲೂಕ್ ಪಂಚಾಯತ್ತು, ಜಿಲ್ಲಾ ಪಂಚಾಯತ್ತು ಇವುಗಳಿಗೆ ಎಲೆಕ್ಷನ್ಸ್ ಅನ್ನ ಸ್ಟೇಟ್ ಎಲೆಕ್ಷನ್ ಕಮಿಷನ್ ನಡೆಸುತ್ತೆ. ಓಕೆ, ಹಾಗೆ ಇದರ ಜೊತೆಗೆ 243ZA ಅನ್ವಯ 4 ಹಂತದ ನಗರ ಸ್ಥಳೀಯ ಸಂಸ್ಥೆಗಳಾದ ಮುನ್ಸಿಪಲ್ ಕಾರ್ಪೊರೇಷನ್, ಸಿಟಿ ಮುನ್ಸಿಪಲ್ ಕೌನ್ಸಿಲ್, ಟೌನ್ ಮುನ್ಸಿಪಲ್ ಕೌನ್ಸಿಲ್, ಟೌನ್ ಪಂಚಾಯಿತಿಗಳಿಗೂ ಕೂಡ ಚುನಾವಣೆಗಳನ್ನು ನಡೆಸೋದು ರಾಜ್ಯ ಚುನಾವಣಾ ಆಯೋಗದ ಕರ್ತವ್ಯ. ಓಕೆ, ಅರ್ಥ ಆಗಿದೆ ಅನ್ಕೊಂತೀನಿ. ಮುಂದೆ ನೋಡೋಣ. ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರು, ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಯಾರು ಅಂದರೆ ರಾಜ್ಯ ಚುನಾವಣಾ ಆಯೋಗದ ಮುಖ್ಯಸ್ಥ. ಓಕೆ, ಇವರನ್ನ ನೇಮಕ ಮಾಡೋದು ರಾಜ್ಯದ ರಾಜ್ಯಪಾಲರು. ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರನ್ನ ನೇಮಕ ಮಾಡ್ತಾರೆ. ಇವರ ವೇತನ ಬಗ್ಗೆ ನೋಡೋದಾದ್ರೆ, ರಾಜ್ಯ ಚುನಾವಣಾ ಆಯುಕ್ತರಿಗೆ ಉಚ್ಚ ನ್ಯಾಯಾಲಯದ ಅಂದ್ರೆ ಹೈಕೋರ್ಟ್ನ ನ್ಯಾಯಾಧೀಶರ ಸಮಾನವಾದ ವೇತನವನ್ನು ನೀಡಲಾಗುತ್ತದೆ. ಓಕೆ, ಇವರ ಅಧಿಕಾರಾವಧಿ ಅಧಿಕಾರವನ್ನು ವಹಿಸಿಕೊಂಡ ದಿನಾಂಕದಿಂದ 5 ವರ್ಷ ಅಥವಾ
ಆಯುಕ್ತರಿಗೆ 65 ವರ್ಷ ವಯಸ್ಸಿನವರೆಗೆ ಇವುಗಳಲ್ಲಿ ಯಾವುದು ಮೊದಲು ಅದು ಅನ್ವಯ ಆಗುತ್ತೆ. ಓಕೆ, ನೆನ್ಪಿಟ್ಕೊಳ್ಳಿ, 5 ವರ್ಷ ಅಥವಾ 65 ವರ್ಷ. ರಾಜ್ಯ ಚುನಾವಣಾ ಆಯುಕ್ತರು ತಮ್ಮ ರಾಜೀನಾಮೆಯನ್ನ ಯಾವುದೇ ಸಂದರ್ಭದಲ್ಲಿ ರಾಜ್ಯಪಾಲರಿಗೆ ಸಂಬೋಧಿಸಿ ಬರೆದು ತಮ್ಮ ಹಸ್ತಾಕ್ಷರ ಪತ್ರದ ಮೂಲಕ ತಮ್ಮ ಅಧಿಕಾರ ಸ್ಥಾನಕ್ಕೆ ರಾಜೀನಾಮೆ ಕೊಡಬಹುದು. ಓಕೆ, ಇಷ್ಟು ಕೂಡ ರಾಜ್ಯ ಚುನಾವಣಾ ಆಯುಕ್ತರ ಮಾಹಿತಿ. ಈಗ ಕೆಲವೊಂದು ಫ್ಯಾಕ್ಟ್ಸ್ನ ನೋಡೋಣ. ಮೊದಲ ಕರ್ನಾಟಕ ರಾಜ್ಯದ ಚುನಾವಣಾ ಆಯುಕ್ತರು PS ನಾಗರಾಜನ್ ಅವರು. ಪ್ರಸ್ತುತ ಕರ್ನಾಟಕ ರಾಜ್ಯ ಚುನಾವಣಾ ಆಯುಕ್ತರು GS ಸಂಗ್ರೇಶಿ. ಇದು ಚೇಂಜ್ ಆಗ್ತಾ ಇರುತ್ತೆ, ನೀವು ಅಪ್ಡೇಟ್ ಮಾಡ್ಕೊಬೇಕು. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಏನಂದ್ರೆ, ದೇಶದಲ್ಲಿ ಸಂವಿಧಾನಾತ್ಮಕವಾಗಿ ಪಂಚಾಯಿತಿಗಳನ್ನು ರಚಿಸಿ ಚುನಾವಣೆ ನಡೆಸಿದ ಮೊದಲ ರಾಜ್ಯ ಕರ್ನಾಟಕ ಆಗಿದೆ. ಓಕೆ, ಕರ್ನಾಟಕ ರಾಜ್ಯವು 1993 ಮೇ 10 ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆಯನ್ನು ಜಾರಿಗೆ ತಂದು ಪಂಚಾಯಿತಿ ಸಂಸ್ಥೆಗಳಿಗೆ ಚುನಾವಣೆಯನ್ನು ನಡೆಸಿತು. ಓಕೆ ಸ್ನೇಹಿತರೆ, ಇಷ್ಟು ಕೂಡ ರಾಜ್ಯ ಚುನಾವಣಾ ಆಯೋಗದ ಕಂಪ್ಲೀಟ್ ಇನ್ಫಾರ್ಮೇಷನ್ ಆಗಿತ್ತು. ಸ್ನೇಹಿತರೆ, ಇಷ್ಟು ಕೂಡ ಕೇಂದ್ರ ಚುನಾವಣಾ ಆಯೋಗ ವಿಧಿ 324 ಹಾಗೆ ರಾಜ್ಯ ಚುನಾವಣಾ ಆಯೋಗ ವಿಧಿ 243K ಇದರ ಬಗ್ಗೆ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಆಗಿತ್ತು. ಇಲ್ಲಿವರೆಗೂ ಈ ವಿಡಿಯೋ ನೋಡಿದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತಾ, ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್, ಟೇಕ್ ಕೇರ್.